Hi, welcome. Veda Online Classes. I am your accountancy lecturer, Anjun Prasad. Dear students, yesterday I finished a problem on how to prepare double entry system of double column cash book. ಅದರ ಬಗ್ಗೆ ನೀವು ತಿಳ್ಕೊಂಡಿದ್ರಿ. In this class, I have to continue the same problem, how to prepare the double column cash book. ಅಷ್ಟಕ್ಕೆ ಮುಂಚೆ ಒಂದು ಸಣ್ಣ ಸ್ಟೋರಿ ನಾನು ನಿಮಗೆ ಹೇಳಬೇಕು. ಒಮ್ಮೆ ನೀವು ತಾನ್ಸೇನ್ ಬಗ್ಗೆ ನೀವು ಕೇಳಿರ್ತೀರಿ. ತಾನ್ಸೇನ್ ಜಗತ್ತು ಕಂಡಂಥ ಒಬ್ಬ ಅದ್ಭುತವಾದ ಗಾಯಕ. ಗುಜ್ಜರ್ ತೋಡಿ ಅನ್ನುವಂಥ ರಾಗನ ಕಂಡು ಹಿಡಿದು ಹಿಂದೂಸ್ತಾನಿ ಸಂಗೀತ ಪ್ರಕಾರದಲ್ಲಿ ಒಂದು ಅದ್ಭುತವಾದಂಥ ಸಾಧನೆ ಮಾಡುವಂಥ ಅಲ್ಲಿ ಏನಾಗುತ್ತೆ ಅಂದರೆ ಒಮ್ಮೆ ಸಹಜವಾಗಿ ಒಬ್ಬ ಮನುಷ್ಯನಿಗೆ ಒಂದು ಕೆಲಸ ಮಾಡ್ತಾ ಅಹಂ ಬಹಳಷ್ಟು ಹೆಚ್ಚಾಗುತ್ತೆ. ಐ ಆಮ್ ಸುಪೀರಿಯರ್, ನಾನು ಬಹಳಷ್ಟು ತಿಳ್ಕೊಂಡಿದ್ದೀನಿ, ಯಾರಂತಾನು ಬಿಡಲ್ಲ. ಯಾಕೆಂದರೆ ನಾನು ಭಾಳ ಸುಂದರವಾಗಿರೋ ವ್ಯಕ್ತಿಗೆ ನಾನು ಭಾಳ ಸುಂದರವಾಗಿದ್ದೀನಿ ಅಂತ ಅನಿಸ್ತದೆ, ಭಾಳ ಕುರೂಪಿ ವ್ಯಕ್ತಿಗೆ ನಾನು ಭಾಳ ಕುರೂಪಿ ಇದ್ದೀನಿ ಅನಿಸ್ತದೆ, ಬಡವನಿಗೆ ತಾನೊಬ್ಬ ಬಡವ ಅಂತ, ಶ್ರೀಮಂತನಿಗೆ ತಾನೊಬ್ಬ ಶ್ರೀಮಂತ ಅಂತ ಹೇಳಿ ಇಷ್ಟು ಜನಕ್ಕೆ ಪ್ರತಿಯೊಬ್ಬರಿಗೂ ಅವರಲ್ಲಿರ್ತಕ್ಕಂಥ ಡ್ರಾಬ್ಯಾಕ್ಸ್ ಅವರ ಅಹಮಿಗೆ ಕಾರಣ ಆಗ್ತಾ ಹೋಗ್ತದೆ. ಅವರಲ್ಲಿರೋ ಸ್ಪೆಷಾಲಿಟೀಸ್ ವಿಶೇಷತೆಗಳೇ ಅವರ ಅಹಮಿಗೆ ಕಾರಣ ಆಗ್ತಾ ಹೋಗ್ತದೆ. ಆಸ್ ಇಟ್ ಇಸ್ ತಾನ್ಸೇನ್ ಕೂಡ ಮನುಷ್ಯನಲ್ಲ. ತಾನ್ಸೇನ್ಗೆ ಅವನ ಗಾಯನಕ್ಕೆ ಪ್ರತಿಯೊಬ್ಬರು ಮಾರು ಹೋಗ್ತಾ ಇದ್ರು. ಅಕ್ಬರ್ನ ಆಸ್ಥಾನ ಗಾಯಕ. ಸೊ ಅಹಂ ಏನಾಯಿತು ಅಂದರೆ ದೊಡ್ಡದಾಗಿ ಬೆಳೆಯಕ್ಕೆ ಸ್ಟಾರ್ಟ್. ಏನು ಮಾಡೋದು? ಸರಿ, ಒಂದ್ಸರಿ ಏನಾಗುತ್ತೆ, ಅಕ್ಬರ್ ಎಲ್ಲ ಹೋದ ತಾನ್ಸೇನ್ ಜೊತೆಗಿತ್ತು. ಅಕ್ಬರ್ ಹೋದ, ತಾನ್ಸೇನ್ ಜೊತೆಗೆ ಬರಬೇಕು. ತಾನ್ಸೇನ್ ಬಾಹುಗಣ ಕಾಡಿಗೆ ಬೇಟೆ ಆಡ್ಕೊಂಡು ಬರೋಣ ಅಂತ ಹೇಳಿ ಹೋದ. ಕಾಡಿಗೆ ಬೇಟೆ ಆಡ್ಕೊಂಡು ಬರ್ತಾ ಕಾಡಿನ ಅದ್ಭುತವಾದ ಅಲ್ಲಿ ಯಾವುದೇ ಪ್ರಾಣಿಗಳು ಸಿಗಲಿಲ್ಲ. ಮಧ್ಯಾಹ್ನ ಆಯಿತು, ಸಾಯಂಕಾಲ ಆಯಿತು. ಸುಸ್ತಾಗಿ ಒಂದು ಕಡೆ ಮರದ ನೆರಳಲ್ಲಿ ಮಲಿಕೊಂಡ್ರೆ ಎಲ್ಲೋ ದೂರದಿಂದ ಬಹಳ ಮಧುರವಾದಂತಹ ಧ್ವನಿ ಒಂದು ಕೇಳಬೇಕು. ಬಹಳ ಇಂಪಾಗಿರುತ್ತೆ ಆ ಹಾಡು. ಎಷ್ಟು ಮಧುರವಾಗಿರುತ್ತೆ ಅಂತ ಹೇಳಿದ್ರೆ ಕೇಳ್ತಾ ಅಕ್ಬರ್ಗೆ ಬಹಳ ಖುಷಿ ಆಗುತ್ತೆ. ತಾನ್ಸೇನ್ಗೆ ಹೇಳ್ತಾನೆ, ನೋಡು ತಾನ್ಸೇನ್, ಕಾಡಲ್ಲಿ ಕೂಡ ಒಂದು ಅದ್ಭುತವಾದ ಧ್ವನಿ ಬರ್ತಾ ಇದೆ, ಎಷ್ಟು ಮಧುರವಾದ ಗಾಯಕ ಇರ್ಬೋದು ಅವನು ಯಾರು ನೋಡ್ಬೇಕು ಒಂದ್ಸಾರಿ. ತಾನ್ಸೇನ್ಗೆ ಸಿಕ್ಕೊಂಡ್ಬಿಡುತ್ತೆ. ಯಾವುದೇ ವ್ಯಕ್ತಿಗೆ ಅವನಿಗೆ ಎದುರುಗಡೆ ಇನ್ನೊಬ್ಬ ವ್ಯಕ್ತಿಯನ್ನು ಹೊಗಳಿದ್ರೆ ಅಥವಾ ಅವನ ಒಳ್ಳೆ ಗುಣಗಳನ್ನು ಹೇಳಿದ್ರೆ ಅವನಿಗೆ ಸಿಟ್ಟು ಬರ್ತದೆ. ತಾನ್ಸೇನ್ಗೆ ಕೂಡ ಸಿಟ್ಟು ಬಂತು. ಹುಸೂರ್ ಏನಂತ ಅದ್ಭುತವಾದ್ದೇನಲ್ಲ, ಇವನು ಯಾರು ಅಂತಾನೆ ಗೊತ್ತಿಲ್ಲ, ಅದ್ಭುತವಾದ ಗಾಯಕ ಅಂತ ಹೇಗೆ ಹೇಳ್ತಾರೆ? ಅವನಿಗೆ ಸ್ವರಗಳು ಗೊತ್ತೋ ಇವು, ತಾಳ ಗೊತ್ತೋ ಇವು, ಲಯಗಳು ಗೊತ್ತೋ ಇವು, ಅಥವಾ ಅವನು ಅಭ್ಯಾಸ ಮಾಡಿದಾನೆ ಇಲ್ವೋ, ಸುಮ್ಮನೆ ಹಾಡ್ತಾನೆ ಅಂತ ಮಾತ್ರಕ್ಕೆ ಅವನೊಬ್ಬ ದೊಡ್ಡ ಗಾಯಕ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಕ್ಬರ್ನಿಗೆ ತಾನ್ಸೇನ್ಗೆ ಸ್ವಲ್ಪ ಬುದ್ಧಿ ಕಲಿಸ್ಬೇಕು ಅಂತ ಹೇಳಿ ಬರ್ತದೆ, ಯೋಚನೆ ಬರ್ತದೆ. ಆಯ್ತು, ತಾನ್ಸೇನ್ ಒಂದು ಕೆಲಸ ಮಾಡ, ಇಬ್ಬರದು ಅವ್ನು ಯಾರು ಏನು ಅಂತ ವಿಚಾರಿಸಿದಾಗ ಗೊತ್ತಾಯ್ತು, ಬೈಜು ಬಾವರ ಅನ್ನುವಂಥ ಒಬ್ಬ ಫಕೀರ. ಬೈಜು ಬಾವರ ಅನ್ನುವಂಥ ಒಬ್ಬ ಫಕೀರ. ಆ ಫಕೀರ ಏನ್ ಮಾಡ್ತಾನಂತಂದ್ರೆ ಅವ್ರ ಕೆಲಸ ಇಷ್ಟೇ, ಸುಮ್ಮನೆ ಅವನ ಪಾಡಿಗೆ ಹಾಡ್ಕೊಂಡು ತಿರ್ಬೋದು, ಅಷ್ಟೇ ಕೆಲಸ. ಈ ತಾನ್ಸೇನ್ ಏನ್ ಮಾಡ್ತಾನೆ, ಸರಿ ನನ್ನ ಎದುರುಗಡೆ ಹಾಡಿ ಅವನ ಜೈ ಅನ್ನಿಸ್ಕೊಂಡ್ರೆ, ಅದರಲ್ಲಿ ಅವನು ಏನಾದರೂ ನನ್ನನ್ನು ಸೋಲಿಸಿದ್ರೆ ನಾನು ಅವನಿಗೆ ಅವನ ಕಾಲಿಗೆ ಬೀಳ್ತೀನಿ, ಅವನೊಬ್ಬ ಒಳ್ಳೆ ಇವನು ಅಂತ ಹೇಳಿ ನಾನು ಹೇಳ್ತೀನಿ. ಸರಿ, ಒಂದು ದಿನ ಏನಾಯ್ತು, ಇಬ್ಬರ ಕಾರ್ಯಕ್ರಮ ಪ್ರಾರಂಭ. ಹೇಗೆ ಪ್ರಾರಂಭ ಆಗ್ತದೆ? ಇಬ್ಬರು ಸಿಕ್ಕಾಪಟ್ಟೆ ದೊಡ್ಡ ಗಾಯಕರು. ಬಟ್ ಬೈಜು ಬಾವರನ್ನು ನೋಡಿದ್ರೆ ಒಂದು ಹರಿತು ಅಂಗಿ, ಯಾವುದೋ ಒಂದು ಪಂಚೆ, ಅದೇ ರೀತಿ ಅವನು ನೋಡಿದ್ರೆ ಇವನೊಬ್ಬ ಗಾಯಕನ ಅನ್ನುವಂಥ ಯೋಚನೆ. ತಾನ್ಸೇನ್ ಮೊದಲು ಪ್ರಾರಂಭ ಯಾರು ಮಾಡಬೇಕು ಅಂತಿದ್ರೆ ಬೈಜು ಬಾವರ ಹೇಳ್ತಾನೆ ಕೈ ಮುಗಿದು, ಸಾಹೇಬ್ ನೀವೇ ಉಸ್ತಾದ ಪಂಡಿತ್ ಅಂತ ಹೇಳಿ ಕರೀತಾರೆ. ಹಿಂದೂಸ್ತಾನಿ ಸಂಗೀತದಲ್ಲಿ ಗಾಯಕರಿಗೆ ಪಂಡಿತ್ ಅಂತ ಹೇಳಿ ಕರೀತಾರೆ.
ಈ ವಾದ್ಯ ಸಂಗೀತಗಾರರಿಗೆ ಉಸ್ತಾದ್ ಅಂತ ಹೇಳ್ತಾರೆ, ಗೊತ್ತಾ ಸರ್? ಪಂಡಿತ್ ಪಂಡಿತ್ ನೀವೇ ಸ್ಟಾರ್ಟ್ ಮಾಡಿ ಅಂತ ತಾನ್ಸೇನ್ ಸ್ಟಾರ್ಟ್ ಮಾಡ್ತಾನೆ. 3 ದಿನಗಳ ಕಾಲ ಸತತವಾದ ಕಚೇರಿ ನಡೀತದೆ. ಯಾರಿಗೂ ಅನ್ನ ನಿದ್ರೆ ಬೇಕು ಅನ್ಸೋದಿಲ್ಲ, ಅಷ್ಟು ಅದ್ಭುತವಾದಂಥ ಮ್ಯೂಸಿಕ್ ಕಾಂಪಿಟೇಷನ್, ಅದು ವೋಕಲ್ ಕಾಂಪಿಟೇಷನ್. ಹಾಡ್ತಾ 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 2ನೇ ದಿನ ಏನಾಗುತ್ತೆ, ಒಂದು 3ನೇ ದಿನ ಬೆಳಿಗ್ಗೆ ಒಂದು ಜಿಂಕೆ, ಕಾರೊಳಗಿಂದ ಒಂದು ಜಿಂಕೆ ಬರುತ್ತೆ, ಬಂದು ತಾನ್ಸೇನ್ ಪಕ್ಕದಲ್ಲಿ ನಿಂತ್ಕೊಳ್ಳುತ್ತೆ. ಅದು ನಿಂತ್ಕೊಂಡು ಆ ಹಾಡನ್ನು ಕೇಳ್ತಾ 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 ಮೈ ಮರೆತುಬಿಡುತ್ತೆ. ಅದು ಮೈ ಮರೆತಂತ ಕ್ಷಣದಲ್ಲಿ ತಾನ್ಸೇನ್ ತನ್ನ ಕೊರಳಲ್ಲಿದ್ದ ಒಂದು ಹಾರನ್ನ ಜಿಂಕೆಗೆ ಹಾಕ್ತಾನೆ. ಹಾಕಿದ ನಂತರ ಕಚೇರಿ ಮುಗಿತಾರೆ. ತಾನ್ಸೇನ್ದು ಜಿಂಕೆ ನೋಡಿ ಗಾಬರಿಯಾಗಿ ಮತ್ತೆ ಕಾಡೊಳಗೆ ಹೋಗ್ಬೋದು. ಇದರಲ್ಲೇನೇ ಅಂಥ ವೈಶಿಷ್ಟ್ಯತೆ ಅಂತ ಕೇಳ್ತೀರಾ? ನೆಕ್ಸ್ಟ್ ಏನಾಗುತ್ತೆ, ನಂತರ ಬೈಚೂರಿಗೆ ಚಾಲೆಂಜ್ ಮಾಡ್ತಾರೆ. ತಾಕತ್ತಿದ್ರೆ ಆಹಾರ ತರಿಸು, ತಾಕತ್ತಿದ್ರೆ ಆಹಾರ ತರಿಸು ಅಂತ. ಸೊ ಬೈಚೂರು ಹಾಡ್ತಾರೆ. ಬೈಚೂರು ಹಾಡ್ತಾ 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 ಅಂದು ಅಷ್ಟೇ 2 ದಿನ ಕಚೇರಿ ಮುಗಿತಾರೆ. 3ನೇ ದಿನ ಬೆಳಿಗ್ಗೆ ಹಾರ ಹಾಕೊಂಡು ಹೋದ ಜಿಂಕೆನೆ ಮತ್ತೆ ವಾಪಸ್ ಬರ್ತಾರೆ. ಬಂದು ಇಲ್ಲಿ ತಾನ್ಸೇನ್ ಪಕ್ಕದಲ್ಲಿ ನಿಂತಿತ್ತಲ್ಲ, ಅದೇ ರೀತಿ ಬಂದು ಪಕ್ಕದಲ್ಲಿ ನಿಂತ್ಕೊಳ್ತಾರೆ. ಇವನ ಹಾಡು ಕೇಳ್ತಾ 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 ಅವನ ಬೈಜುಬ ಅವರನ್ನ ತೊಡೆ ಮೇಲೆ ತಲೆ ಇಟ್ಟು ಮಲ್ಕೊಂಡು ನಿದ್ದೆ ಹೋಗ್ಬಿಡ್ತದೆ. ಹಾಗೇನ್ ಮಾಡ್ತಾನೆ, ಅದು ನಿದ್ದೆ ಹೋದಂಥ ಟೈಮಲ್ಲಿ ಹಾಡ್ತಾ ಹಾಡ್ತಾ ಆ ಹಾರ ತೆಗೆದು ಆ ಹಾರನ ತಾನ್ಸೇನಿಗೆ ಕೊಡ್ತಾನೆ. ಆಗ ತಾನ್ಸೇನ್ನ ತಲೆಯಲ್ಲಿ ಅಹಂ ನಾಶವಾಗ್ತದೆ. ಅಲ್ಲಿಂದ ತಾನ್ಸೇನ್ ಏನು ಮಾಡ್ತಾನೆ, ನನ್ನ ಸಂಗೀತವನ್ನು ದೇವರಿಗೆ ಮಾತ್ರ ನಾನು ಮುದ್ದಾಗಿರ್ತೀನಿ, ಯಾವ ಕಚೇರಿಗಳಲ್ಲಿ ಯಾವ ರಾಜನ ಮುಂದೆ ಹಾಡೋದಿಲ್ಲ ಅಂತ ಹೇಳಿ ಹೋಗ್ತಾನೆ. ಇದ್ರ ಅರ್ಥ ಏನು ಅಂತಂದ್ರೆ, ಅಹಮ್ಮಿಗೆ ಪೆಟ್ಟು ಬಿದ್ದಾಗ ಮನುಷ್ಯ ಅಧ್ಯಾತ್ಮದ ಕಡೆಗೆ ವಾಲ್ತಾನೆ ಅಂತ ಹೇಳಿ, ಅಥವಾ ದೇವರನ್ನು ಹುಡ್ಕೊಂಡು ಹೋಗ್ತಾನೆ. ಸೊ ಅದೇನೇ ಹೇಳಿ, ಆದ್ರೆ ಅಹಮ್ಮಿಗೆ ಒಂದು ದಿನ ಪೆಟ್ಟು ಬೀಳುತ್ತದೆ ಅನ್ನೋದ್ರಿಂದ ಗೊತ್ತಾಗ್ತದೆ. ಸೊ ಸ್ಟೂಡೆಂಟ್ಸ್, ಕಲಿಯೋದನ್ನ ಯಾವತ್ತು ನಿಲ್ಲಿಸ್ತೀವಿ ಅವತ್ತು ನಾವು ಕಲ್ತಿದ್ದೀವಿ ಅನ್ಸುತ್ತೆ. ಯಾರಾದರೂ ಹೇಳೋದು ಕೇಳಿದ್ರೆ ಬೇಜಾರು, ಸಿಟ್ಟು ಬರುತ್ತೆ. ಬಟ್ ಟಿಲ್ ದಿ ಡೇ ವಿ ಆರ್ ದಿ ಲರ್ನರ್ಸ್. ನೆಕ್ಸ್ಟ್ ಇರಲಿ, ನಾವು ಈಗಲೂ ಕೂಡ ನೆಕ್ಸ್ಟ್ ಕ್ಲಾಸ್ನ ಕಂಟಿನ್ಯೂ ಮಾಡೋಣ. ನಾನು ನಿಮಗೆ ಪ್ರಾಬ್ಲಮ್ನ ಈಗ ಬರೆಸ್ತೇನೆ, ಪ್ರಾಬ್ಲಮ್ ಬರ್ಕೊಳ್ಳಿ. ಪ್ರಾಬ್ಲಮ್ ಓವರ್. ಓಕೆ, ಟೇಕ್ ಡೌನ್. From the following information, the following information of Mr. Mahesh. You are required to prepare. You are required to prepare double column cash book ನೋಡೋಣ ಈಗ. ಓಕೆ, ಜಸ್ಟ್ ನಾನು ನಿಮಗೆ ಅರ್ಥ ಆಗಲಿ ಅಂತ ಹೇಳಿ ಈ ಥರ ರೈಟ್ ಮಾಡ್ಕೊಡ್ತೀನಿ. ಯಾಕೆಂದರೆ ಬೋರ್ಡ್ ಚಿಕ್ಕದಿರೋ ಕಾರಣ ನಾನು ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಇದನ್ನು ಲೆಡ್ಜರ್ ಅಕೌಂಟ್ ಅಂತ ಕನ್ಫ್ಯೂಸ್ ಮಾಡ್ಕೋಬೇಡಿ. ಓಕೆ, January 2020, January 1st, commenced business with cash 20,000, bank 10,000. Okay, next, with purchased goods from Umesh by cash. Umesh ಇಂದ ಕ್ಯಾಶ್
ಕ್ಯಾಶ್ಗೆ ನಾವೇನು ಮಾಡಿದ್ವಿ ಗೂಡ್ಸ್ನ ಪರ್ಚೇಸ್ ಮಾಡಿದ್ದಾರೆ 5000 ದೆನ್ 10th October sorry 10th January sold goods by check sold goods to check 10,000 50 received interest 2 bank account 2000 18 dividend received 15,000 19 paid commission ಏನಿಲ್ಲ ಅಂತ ಹೇಳಿದ್ರೆ ಕ್ಯಾಶ್ ಅಂತ ನೋಡಬೇಕಾಗುತ್ತೆ 1000 28 received check from Mr. Ram 20,000 21st salary paid by cash 5,000 salary paid by cash 5,000 22nd paid check to Ramesh paid check to Ramesh paid check to Ramesh 10,000 then 23rd rent paid by cash rent paid by cash 5,000 25th commission received by check commission received by check commission received by check 1,000 the last one 30th manager's salary by bank 6,000 see the problem ಒಮ್ಮೆ ಪ್ರಾಬ್ಲಮ್ ನೋಡಿ ಏನಿದೆ ಅಂದ್ರೆ see from the following information of Mr. Mahesh you have required to prepare double entry double column cash book ಅದರಲ್ಲಿ commenced business with cash to 20,000 and bank 10,000 purchased goods from Umesh by cash 5,000 sold goods to check 10,000 received interest to bank account 2,000 dividend received 15,000 paid commission ಏನಿಲ್ಲ ಅಂತ ಹೇಳಿದ್ರೆ ಬ್ಯಾಂಕ್ ಅಂತ ತಿಳ್ಕೋಬೇಕು 1,000
received a check from Mr. Ram 20,000, salary paid by cash 5,000, rent paid by cash 5,000, paid check to Ramesh 10,000, commission received by check 1,000 and manager salary paid by the bank 6,000. ಇದು ನಿಮ್ಮ ಪ್ರಾಬ್ಲಮ್ ಆಗಿದೆ. ಓಕೆ, ಸಿ ಏನಾಗಿದೆ ಅಂದರೆ ಪ್ರಾಬ್ಲಮ್ ಎಲ್ಲ ನೋಡಿದಿರಲ್ಲ. ಈಗ ಪ್ರಾಬ್ಲಮ್ ಸಾಲ್ವ್ ಮಾಡುವ. ಫಸ್ಟ್ ಒನ್ ಏನಿದೆ, ಫಸ್ಟ್ ಜನವರಿ, ಇಲ್ಲಿ ಫಸ್ಟ್ ಮಂತ್ ಆಫ್ ಜನವರಿ ಅಂತ ಬರ್ತದೆ. ಫಸ್ಟ್ ಜನವರಿ 2020. ಓಕೆ, ಜನವರಿ 2020. ಫಸ್ಟ್ ಜನವರಿ 2020 ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಅಲ್ಲಿ 20,000 ರೂಪಾಯಿ ಇದೆ, ದೆನ್ ಬ್ಯಾಂಕ್ ಅಲ್ಲಿ 10,000 ರೂಪಾಯಿ ಇದೆ. ಓಕೆ, ನೆಕ್ಸ್ಟ್ ಏನಿದೆ, ಫಿಫ್ತ್ ಪರ್ಚೇಸ್ ಗೂಡ್ಸ್ ಬೈ ಉಮೇಶ್ ಬೈ ಕ್ಯಾಶ್. ಓಕೆ, ಫಿಫ್ತ್ ಅಲ್ಲಿ ಪರ್ಚೇಸ್ ಉಮೇಶ್ ಕಡೆಯಿಂದ ಅಂತ ಒಂದು 5,000 ರೂಪಾಯಿ ಗೂಡ್ಸ್ ನ ಪರ್ಚೇಸ್ ಮಾಡಿದ್ವಿ, 5,000 ನಮಗೆ ಬ್ಯಾಂಕ್ ಅಕೌಂಟ್ ಖಾಲಿ. ನೆಕ್ಸ್ಟ್ 10 ಸೇಲ್ಸ್. ಏನ್ ಸೇಲ್ ಮಾಡಿದ್ವಿ, ಬ್ಯಾಂಕ್ ಚೆಕ್ ತಗೊಂಡು ಸೇಲ್ ಮಾಡಿದ್ವಿ. ಸೊ ಕ್ಯಾಶ್ ಕಾಲಮಲ್ಲಿ ಖಾಲಿ ಬರ್ತದೆ, ಬ್ಯಾಂಕ್ ಕಾಲಮಲ್ಲಿ 10,000. ನೆಕ್ಸ್ಟ್ ನೋಡಿ 15 ಇಂಟ್ರೆಸ್ಟ್ ರಿಸೀವ್ಡ್ ಟು ಬ್ಯಾಂಕ್ ಅಕೌಂಟ್. ಓಕೆ, 15th ಅಲ್ಲಿ ರಿಸೀವ್ಡ್ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಅಕೌಂಟ್. 15th ಅಲ್ಲಿ ಇಂಟ್ರೆಸ್ಟ್ ಏನು ಇಂಟ್ರೆಸ್ಟ್ ಬ್ಯಾಂಕ್ ಅಕೌಂಟಿಗೆ ಇಂಟ್ರೆಸ್ಟ್ ಬಂದಿದೆ. ಎಷ್ಟು ಬಂದಿದೆ, 2,000 ರೂಪಾಯಿ ಬಂದಿದೆ. ನೆಕ್ಸ್ಟ್ ಇನ್ನೇನಿದೆ, ಡಿವಿಡೆಂಡ್ ರಿಸೀವ್ಡ್. ಡಿವಿಡೆಂಡ್ ಯಾವತ್ತೂ ಕೂಡ ಬ್ಯಾಂಕಿಗೆ ಬರ್ತದೆ, ಆದ್ರಿಂದ ಬ್ಯಾಂಕ್ ಮೇಲೆ ಬರೀಬೇಕಾಗುತ್ತೆ. ಡಿವಿಡೆಂಡ್ ಅಂದ್ರೆ ಲಾಭಾಂಶ. ಎಷ್ಟು ಬಂದಿದೆ ಡಿವಿಡೆಂಡ್, 15,000 ಬಂದಿದೆ. 15,000. ನೆಕ್ಸ್ಟ್ 19 ಕಮಿಷನ್ ಪೇಡ್ ಬೈ ಕ್ಯಾಶ್. 19 ಕ್ಯಾಶ್ ಕಮಿಷನ್ ಕೊಟ್ಟಿದ್ದಾರೆ ಅಂತ ಹೇಳಿ ಕಮಿಷನ್ ಅಂತ ಅಷ್ಟೇ ಬರ್ಕೊಡಿ. ಕಮಿಷನ್ ಕ್ಯಾಶ್ ಅಂತ ಕೊಟ್ಟಿರೋದ್ರಿಂದ 1,000 ಕ್ಯಾಶ್ ಕಾಲಮಲ್ಲಿ ಬರ್ಬೋದು. ನೆಕ್ಸ್ಟ್ 20th ಏನಾಗಿದೆ, ರಿಸೀವ್ಡ್ ಚೆಕ್ ಫ್ರಮ್ ಮಿಸ್ಟರ್ ರಾಮ್ ಕಡೆಯಿಂದ ಚೆಕ್ ರಿಸೀವ್ ಮಾಡಿದ್ದಾರೆ. 20th ಮಿಸ್ಟರ್ ರಾಮ್ ಎಷ್ಟಿದೆ, 20,000 ರೂಪಾಯಿ. 20,000 ಚೆಕ್ ಕೊಟ್ಟಿದ್ದಾರೆ. ಓಕೆ, ಕ್ಯಾಶ್ ಖಾಲಿ. ನೆಕ್ಸ್ಟ್ 21st ಏನಿದೆ, ಪೇಡ್ ಸ್ಯಾಲರಿ ಕ್ಯಾಶ್. ಸ್ಯಾಲರಿ ಕ್ಯಾಶ್ ಕೊಟ್ಟಿದ್ದೀವಿ. ಎಷ್ಟು ಕೊಟ್ಟಿದ್ದೀವಿ, 5,000 ರೂಪಾಯಿ ಕೊಟ್ಟಿದ್ದೀವಿ. ನೆಕ್ಸ್ಟ್ ಪೇಡ್ ರಮೇಶ್ ಚೆಕ್ ಟು ರಮೇಶ್ 10,000. 22nd ರಮೇಶ್ ಚೆಕ್ ಕೊಟ್ಟಿದ್ದೀವಿ 10,000 ತಗೊಳ್ಳಿ. ನೆಕ್ಸ್ಟ್ ಏನಿದೆ, ಯಾವತ್ತು 22nd ಅಲ್ವಾ. ನೆಕ್ಸ್ಟ್ 23 ಪೇಡ್ ರೆಂಟ್. 23 ರೆಂಟ್ ಪೇ ಮಾಡಿದೀವಿ. ರೆಂಟ್ ಏನು ಪೇ ಮಾಡಿದೀವಿ, ಅದು ಕೂಡ ಚೆಕ್ ಕೊಟ್ಟು ಪೇ ಮಾಡಿದ್ವಿ, 5,000 ರೂಪಾಯಿ. ನೆಕ್ಸ್ಟ್ ಮ್ಯಾನೇಜರ್ಸ್ 25th ಇದೆ ನೋಡಿ, ಕಮಿಷನ್ ರಿಸೀವ್. ಓಕೆ, ಕಮಿಷನ್ ರಿಸೀವ್ ಬೈ ಚೆಕ್. ಇಲ್ಲಿ 25th ಕಮಿಷನ್ ಚೆಕ್ ಅಂತ ಮಾಡಿದೀವಿ 1,000. ಓಕೆ, 1,000. ಮತ್ತೇನಿದೆ, 30th ಮ್ಯಾನೇಜರ್ ಸ್ಯಾಲರಿ. 30th ಮ್ಯಾನೇಜರ್ ಸ್ಯಾಲರಿ. ಓಕೆ, ಎಷ್ಟಿದೆ, 6,000. ಅದನ್ನ ಬ್ಯಾಂಕಲ್ಲಿ 6,000 ಕೊಟ್ಟಿದ್ದೀವಿ. ಸೊ ಇಲ್ಲಿಗೆ ಎಲ್ಲ ಅಕೌಂಟ್ ಅನ್ನೋದು ಮುಗೀತು. ಕ್ಲೋಸ್ ಮಾಡುವ. ಓಕೆ, ಕ್ಲೋಸ್ ಮಾಡಿ.
ಫೈನ್ ಎಷ್ಟು ಬರುತ್ತೆ 20,000 ಇದು 58,000 ಬರುತ್ತೆ 58,000 ದೆನ್ ಇದು 20,000 ಬರಬೇಕು ಇದು ಕೂಡ 58,000 ಬರಬೇಕು ಬಿಕಾಸ್ ಎಕ್ಸ್ಪೆಂಡಿಚರ್ ಗಿಂತ ಸರಿ ಪೇಮೆಂಟ್ ಗಿಂತ ರೆಸಿಟ್ ಜಾಸ್ತಿ ಸೊ 31st ಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಮಾಡಬೇಕಾಗುತ್ತೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಎಷ್ಟಾಗ್ತದೆ ಕ್ಯಾರಿ ಡೌನ್ ಇಲ್ಲಿ 9,000 ರೂಪಿ ಇದೆ 37,000 ರೂಪಿ ಓಕೆ ಇದು ನಿಮ್ಮ ಪ್ರಾಬ್ಲಮ್ ನಂಬರ್ 3 ಐ ಥಿಂಕ್ ಓಕೆ see take down another one problem prepare cash book of Miss Priya for the month of February 1999 okay first one opening balance cash in hand 10,000 cash at bank 5,000 cash withdrawn by bank rupees 5,000 and paid amount to Xerox by check rupees 10,000 cash sales 10,000 cash purchase 12,000 received interest from Rahul by cash 5,000 paid Shivan by check 8,000 dividend received 2,000 and paid rent to loan by cash rupees 4,000 and 18th February received check by Kshama 10,000 paid cash to Robert 5,000 cash withdrawn by bank rupees 10,000 and last one cash deposited into bank 50,000 by using the following transaction you have to prepare double column cash book in the books of Miss Priya regarding the month of February 1999 okay write the format date particulars general folio cash bank once again date particulars general folio cash bank okay cash bank debit cash book of Miss Priya for the month of February 1999 okay 1999 date particulars general folio cash bank date particulars general folio cash bank okay cash bank ಈಗ ಸಾಲ್ವ್ ಮಾಡುವ ಪ್ರಾಬ್ಲಮ್ 1 ಓಪನಿಂಗ್ ಬ್ಯಾಲೆನ್ಸ್ ಫಸ್ಟ್ ಆಫ್ ಎವ್ರಿ ಮಂತ್ ಓಪನಿಂಗ್ ಬ್ಯಾಲೆನ್ಸ್ ಅಂತ ತಗೋಬೇಕಾಗುತ್ತೆ ಓಕೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟೇ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಅಲ್ಲಿ 10,000 ರೂಪಾಯಿ ಇದೆ ಬ್ಯಾಂಕ್ ಅಲ್ಲಿ 1 lakh ರೂಪಾಯಿ ಇದೆ ಬ್ಯಾಂಕ್ ಅಲ್ಲಿ 50,000 ರೂಪಾಯಿ
ಇದೆ. ಓಕೆ, ನೆಕ್ಸ್ಟ್ ಸೆಕೆಂಡ್ ಏನಿದೆ? ಕ್ಯಾಶ್ ವಿಡ್ರಾನ್ ಬೈ ದಿ ಬ್ಯಾಂಕ್. ಓಕೆ, ಕ್ಯಾಶ್ ಬ್ಯಾಂಕಿಂದ ವಿಡ್ರಾ ಮಾಡಿದೀವಿ, ಅದಕ್ಕೆ ಏನಾಗುತ್ತೆ 2ನೇ ತಾರೀಕು ರೆಸಿಟ್ ಅಲ್ಲಿ ಬ್ಯಾಂಕ್ ಅಂತ ತೋರಿಸ್ತೀವಿ. ಬ್ಯಾಂಕ್ ಅಂತ ವಿಡ್ರಾ ಮಾಡಿದೀವಿ ಅಂತಂದ್ರೆ ಕ್ಯಾಶ್ ಬಂದಿರುತ್ತೆ. ಎಷ್ಟು ಬಂದಿದೆ? 5000 ರೂಪಿ ಬಂದಿದೆ. ಅದೇ ಇಲ್ಲಿ ಮತ್ತೆ ರಿಪೀಟ್ ಆಗುತ್ತೆ. ಸೆಕೆಂಡ್ ಏನ್ ಬರ್ತದೆ ಇಲ್ಲಿ? ಕ್ಯಾಶ್. ಏನ್ ಪೇ ಮಾಡಿರ್ತೀವಿ? ಕ್ಯಾಶ್ ಹೋಗಿರುತ್ತೆ. ಎಲ್ಲಿಂದ? ಬ್ಯಾಂಕ್ ಇಂದ ಹೋಗಿರುತ್ತೆ ಕ್ಯಾಶ್ ಹೊರಗೆ 5000. ಓಕೆ, 5000 ಎರಡೂ ಕಡೆ ಒಂದೇ ಎಂಟ್ರಿ ಬಂದಿರೋದ್ರಿಂದ ಇದನ್ನೇನಂತ ಕರಿತೀವಿ? ಕಾಂಟ್ರಾ ಎಂಟ್ರಿ ಅಂತ ಹೇಳಿ ಕರೀತೀವಿ. ಸಿ, ದಟ್ ಮೀನ್ಸ್ ಕಾಂಟ್ರಾ. ನೆಕ್ಸ್ಟ್ ನೋಡಿ, ಫೋರ್ತ್ ಪೇಡ್ ಅಮೌಂಟ್ ಟು ಜೆರಾಕ್ ಬೈ ಚೆಕ್. ಫೋರ್ತ್ ಏನ್ ಮಾಡಿದೀವಿ? ಜೆರಾಕ್ಗೆ ಚೆಕ್ ಕೊಟ್ಟಿದ್ದೀವಿ. ಬೈ ಜೆರಾಕ್ ಚೆಕ್ ಕೊಟ್ಟಿದ್ದೀವಿ ಅಂತೆ. ಕ್ಯಾಶ್ ಅಲ್ಲ, ಎಷ್ಟಿದೆ? ಚೆಕ್ ಕೊಟ್ಟಿರೋದ್ರಿಂದ 10,000 ರೂಪಾಯಿ ಕೊಟ್ಟಿದ್ವಿ. ಬ್ಯಾಂಕ್ ಅಕೌಂಟ್ ಬರುತ್ತೆ. ನೆಕ್ಸ್ಟ್ 6 ಕ್ಯಾಶ್ ಸೇಲ್ಸ್. 6 ಅಲ್ಲಿ ಏನು ಬರುತ್ತೆ? ಸೇಲ್ಸ್. ಕ್ಯಾಶ್ ಗೆ ಸೇಲ್ ಮಾಡಿ. ಸೇಲ್ಸ್ ಕ್ಯಾಶ್ ಅಲ್ಲಿ 10,000 ಎರಡು ಕಾಲಮ್ ಖಾಲಿ ಇರ್ತದೆ. ದೆನ್ 8 ಕ್ಯಾಶ್ ಪರ್ಚೇಸ್. ಇಲ್ಲಿ ಪರ್ಚೇಸ್ ಅಂತ ಅಷ್ಟೇ ಬರುತ್ತೆ. ಓಕೆ, ಪರ್ಚೇಸ್ ಕ್ಯಾಶ್ ಪರ್ಚೇಸ್ ಅಲ್ಲ, ಸೊ 10,000 ಕ್ಯಾಶ್ ಕಾಲಮ್ ಅಲ್ಲಿ ಡಿಡಕ್ಟ್ ಮೀನ್ಸ್ ಪೇಮೆಂಟ್ ತೋರಿಸ್. Then 10 received interest from Rahul by cash. Okay, 10th entry ರಾಹುಲ್ ಕಡೆಯಿಂದ ಅಲ್ವಾ? ರಾಹುಲ್ ಅದು ಇಂಟ್ರೆಸ್ಟ್ ಆಗಿದ್ದು ಏನಾರು ಆಗಿರಲಿ, ರಾಹುಲ್ ಕಡೆಯಿಂದ ಬಂದಿದೆ. ಸರಿ, ರಾಹುಲ್ ಕಡೆಯಿಂದ ಬಂದು ಯಾರ ಕಡೆಯಿಂದ ನಮಗೆ ಇಂಟ್ರೆಸ್ಟ್ ಬಂದಿದೆ. ಸೊ ಇಂಟ್ರೆಸ್ಟ್ ಅಂತ ಬರ್ಕೊಳ್ಳಿ. ಕ್ಯಾಶ್ ಬಂದಿರೋದ್ರಿಂದ ಏನ್ ಬರೀತೀರಿ? 5000 ಕ್ಯಾಶ್ ಕಾಲಮಲ್ಲಿ ಎಂಟ್ರಿ ತೋರಿಸ್ಬೇಕು. ನೆಕ್ಸ್ಟ್ 12 ಪೇಡ್ ಶಿವನ್ ಟು ಪೇಡ್ ಚೆಕ್ ಟು ಶಿವನ್. 12th ಅಲ್ಲಿ ಶಿವನ್ ಏನ್ ಮಾಡಿದೀವಿ? ಮಿಸ್ಟರ್ ಶಿವನ್ ಚೆಕ್ ಕೊಟ್ಟಿದೀವಿ. ಕ್ಯಾಶ್ ಚೆಕ್ ಅಲ್ಲಿ how much that amount? Rupees 8,000. Okay, rupees 8,000. Next 14th ಆಯ್ತಲ್ಲ? yes, 12th ಆಯ್ತು. 14 ಡಿವಿಡೆಂಡ್ ರಿಸೀವ್ ಮಾಡಿದ್ವಿ. ಡಿವಿಡೆಂಡ್ ನ ಯಾವುದೇ ಕಾರಣಕ್ಕೂ ಕ್ಯಾಶ್ ತಗೊಳ್ಳಲ್ಲ, ಹಾಗಾಗಿ ಬ್ಯಾಂಕ್ ಅಲ್ಲೇ ಎಂಟ್ರಿ ಮಾಡಬೇಕು. ಡಿವಿಡೆಂಡ್ ಎಷ್ಟು ತಗೊಂಡಿದ್ದೀವಿ? ಡಿವಿಡೆಂಡ್ ಅಂದ್ರೆ 2000 ರೂಪಿ ಡಿವಿಡೆಂಡ್ ಬಂದಿದೆ. ಡಿವಿಡೆಂಡ್ ದಟ್ ಮೀನ್ಸ್ ಲಾಭಾಂಶ. ಓಕೆ, ಪಾರ್ಟ್ ಆಫ್ ದ ಪ್ರಾಫಿಟ್. ಪ್ರಾಫಿಟ್ ನ ಒಂದು ಭಾಗವನ್ನು ಅಥವಾ ಒಂದು ಅಂಶವನ್ನು, ಪೂರ್ತಿ ಪ್ರಾಫಿಟ್ ಕೊಟ್ರೆ ಅದು ಪ್ರಾಫಿಟ್. ಪ್ರಾಫಿಟ್ ನಲ್ಲಿ ಸಮ್ ಆಫ್ ಪರ್ಸೆಂಟೇಜ್ ಕೊಟ್ರೆ ಅದನ್ನೇನಂತಾರೆ? ಡಿವಿಡೆಂಡ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ 16 ಪೇಡ್ ಇಂಟ್ರೆಸ್ಟ್ ಬೈ ಕ್ಯಾಶ್. 16 ಇಂಟ್ರೆಸ್ಟ್ ಕೊಟ್ಟಿದ್ದೀವಂತೆ, ಕ್ಯಾಶ್ ಕೊಟ್ಟಿದ್ದೀವಿ. ಇಂಟ್ರೆಸ್ಟ್ ಕ್ಯಾಶ್ ತಗೊಳ್ಳಿ. ಇಂಟ್ರೆಸ್ಟ್ ಎಷ್ಟು ಕೊಟ್ಟಿದ್ದೀವಿ? 4,000 ರೂಪಾಯಿ ಕೊಟ್ಟಿದ್ದೀವಿ. 4,000. ಓಕೆ, ನೆಕ್ಸ್ಟ್ ಯಾವುದು? 16th ಆಯ್ತಲ್ಲ? 18 ರಿಸೀವ್ ಚೆಕ್ ಫ್ರಮ್ ಮಿಸ್ಟರ್ ಕ್ಷಮಾ. ರಿಸೀವ್ ಚೆಕ್ ಫ್ರಮ್ ಮಿಸ್ ಕ್ಷಮಾ. ಕ್ಷಮಾ ಕಡೆಯಿಂದ ಚೆಕ್ ನ ರಿಸೀವ್ ಮಾಡಿದೀವಂತೆ. ಎಷ್ಟಿದೆ ಅಲ್ಲಿ? ಕ್ಷಮಾ ಚೆಕ್ ತಗೊಂಡಿದೀವಿ 10,000. ಆಯ್ತಾ? 10,000 ಆಯ್ತು. ನೆಕ್ಸ್ಟ್ ಪೇ ಟು ಮಿಸ್ಟರ್ ರಾಬರ್ಟ್. ರಾಬರ್ಟ್ಗೆ ಪೇ ಮಾಡಿದೀವಿ. ಪೇ ಮಾಡಿದೀವಿ, ಕ್ಯಾಶ್ ಕೊಟ್ಟಿದೀವಿ. ರಾಬರ್ಟ್ ಕ್ಯಾಶ್ ಕೊಟ್ಟಿದೀವಿ. ಕ್ಯಾಶ್ ಕಾಲಮಲ್ಲಿ ಮಾತ್ರ ಬರ್ಕೊಳ್ಳಿ. ಎಷ್ಟು ಕೊಟ್ಟಿದೀವಿ? 5,000 ರೂಪಾಯಿ ಕೊಟ್ಟಿದ್ದೀವಿ. 5,000. ನೆಕ್ಸ್ಟ್ ಕ್ಯಾಶ್ ವಿಡ್ರಾನ್ ಬೈ ದಿ ಬ್ಯಾಂಕ್. ಸೊ ನೋಡಿ ಇಲ್ಲಿ 25th ಇಲ್ಲಿ ಬ್ಯಾಂಕ್ ಏನ್ ಬಂದಿದೆ? ಬ್ಯಾಂಕಿಂದ ಕ್ಯಾಶ್ ಬಂದಿದೆ. ಎಷ್ಟು? 10,000 ರೂಪಾಯಿ ಬಂದಿದೆ. ಓಕೆ, 10,000 ರೂಪಾಯಿ ಬಂದಿದೆ. ಇಲ್ಲಿ ಅದೇ 25th ಅಲ್ಲಿ ಕ್ಯಾಶ್ ಹೊರಗಡೆ ಹೋಗಿದೆ. ಓಕೆ, ಕ್ಯಾಶ್ ಹೊರಗಡೆ ಹೋಗಿದೆ. ಎಲ್ಲಿಂದ? ಬ್ಯಾಂಕಿಂದ 10,000 ರೂಪಾಯಿ ಹೊರಗೆ ಹೋಗಿದೆ. ಎರಡು ಎಂಟ್ರಿ
ಒಂದೇ ಎಂಟ್ರಿ ಎರಡು ಸತಿ ಬರೋದ್ರಿಂದ ಮೀನ್ಸ್ ಹೋಗಿದ್ದು ಕೊಟ್ಟಿದ್ದು ಕೂಡ ಬರೋದ್ರಿಂದ ಇದನ್ನೇ ಅಂತ ಕರಿತೀವಿ ಕಾಂಟ್ರಾ ಅಂತ ಹೇಳಿ ಕರೀತೀವಿ. ದಿಸ್ ಇಸ್ ಕಾಂಟ್ರಾಕ್ಟ್. ದೆನ್ ಲಾಸ್ಟ್ ಒನ್ 25th ಆಯಿತು. ಓಕೆ 25th 28 ಕ್ಯಾಶ್ ಡೆಪಾಸಿಟೆಡ್ ಇನ್ ಬ್ಯಾಂಕ್. ಇಲ್ಲಿ ಕ್ಯಾಶ್ ಯಾರಿಗೆ ಬರುತ್ತೆ? ಬ್ಯಾಂಕ್ ಅಲ್ಲಿ ಬರ್ತಾರೆ. ಎಷ್ಟು? 50,000 ರೂಪಿ ಬ್ಯಾಂಕಿಗೆ ಡೆಪಾಸಿಟ್ ಆಗಿದೆ. ಕ್ಯಾಶ್ ಬಂತು. ಇಲ್ಲಿ 28 ಬ್ಯಾಂಕಿಗೆ ಏನ್ ಪೇಮೆಂಟ್ ಆಯಿತು? ಬ್ಯಾಂಕಿಗೆ ಏನ್ ಪೇಮೆಂಟ್ ಆಯಿತು? ಕ್ಯಾಶ್ ಪೇಮೆಂಟ್ ಆಯಿತು. ಇಲ್ಲಿ ಕ್ಯಾಶ್ ಕಾಲಮ್ ಖಾಲಿ. ಸರಿ, ಬ್ಯಾಂಕ್ ಕಾಲಮ್ ಖಾಲಿ. ಇಲ್ಲಿ 50,000 ಕ್ಯಾಶ್ ಕಾಲಮ್ ಅಲ್ಲಿ ಖರ್ಚು ತೋರಿಸು, ಪೇಮೆಂಟ್ ತೋರಿಸು. ಓಕೆ, ಇಲ್ಲಿಗೆ ಪ್ರಾಬ್ಲಮ್ ಓವರ್ ಆಗಿದೆ. ಈಗ ನಾವೇನು ಮಾಡಬೇಕು ಅಂದರೆ ಕ್ಲೋಸ್ ಮಾಡೋಣ ಅಕೌಂಟ್ನ. ಕ್ಲೋಸ್ ಮಾಡಿ, ಇಲ್ಲಿ ಕೂಡ ಕ್ಲೋಸ್ ಮಾಡಿ, ಇಲ್ಲಿ ಕೂಡ ಕ್ಲೋಸ್. ಈಗ ಕ್ಲೋಸ್ ಮಾಡಿದ್ದೀವಿ. 28 ಲಾಸ್ಟ್ ಡೇ ಆಫ್ ಫೆಬ್ರವರಿ. ಓಕೆ, ಲಾಸ್ಟ್ ಡೇ ಆಫ್ ಫೆಬ್ರವರಿ. ಎಷ್ಟಿದೆ ಟೋಟಲ್ ಮಾಡೋಣ ಸರಿ. ಎಷ್ಟು ಬರುತ್ತೆ ನೋಡಿ? 1,30,000 ಬರುತ್ತೆ. 1,30,000. ಇದು 1,10,000. ಓಕೆ, ಡೆಬಿಟ್ ಸೈಡ್ ಜಾಸ್ತಿ ಇರೋದ್ರಿಂದ ಕ್ರೆಡಿಟ್ ಸೈಡ್ ಅಷ್ಟಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ದಟ್ಸ್ ವೈ ಹಿಯರ್ ಆಲ್ಸೋ ವಿ ಹ್ಯಾವ್ ಟು ಮೆನ್ಷನ್ rupees 1,30,000 and 1,12,000. ಇನ್ನು ರಿಮೈನಿಂಗ್ ಬ್ಯಾಲೆನ್ಸ್ ಎಷ್ಟು ಬರುತ್ತೆ ಅಂದರೆ ಅದನ್ನ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತೀವಿ. ಓಕೆ, ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಕರಿತೀವಿ. ಎಷ್ಟು ಬರುತ್ತೆ? 49,000 ಇಲ್ಲಿ ಕ್ಯಾಶ್ ಡಿಫರೆನ್ಸ್ ಬರುತ್ತೆ. 89,000 ಬ್ಯಾಂಕ್ ಡಿಫರೆನ್ಸ್ ಬರುತ್ತೆ. ಇದು ನಿಮ್ಮ ಪ್ರಾಬ್ಲಮ್ನ ಸೊಲ್ಯೂಷನ್. ಓಕೆ, ಬರ್ಕೊಳ್ಳಿ. ಕನ್ಫ್ಯೂಸ್ ಆಗುವಂಥ ಅವಶ್ಯಕತೆ ಇಲ್ಲ. ಓಕೆ, ಡೋಂಟ್ ಕನ್ಫ್ಯೂಸ್ ಆನ್ ಇಟ್. ಎನಿವೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇದರಲ್ಲಿ ಏನಾದರೂ ನಿಮಗೆ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ, ಕನ್ಫ್ಯೂಸ್ ಆದರೆ ಇಮಿಡಿಯೇಟ್ ಆಗಿ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಅದರ್ವೈಸ್ ನಿಮ್ಗೇನು ಅರ್ಥ ಆಗ್ತಿಲ್ಲ ಅಂದರೆ ಪರ್ಸ್ನಲ್ ಆಗಿ ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಪ್ರಾಬ್ಲಮ್ ಅರ್ಥ ಆಗಿದೆ ಅನ್ಕೋತೀನಿ. ಯಾವುದೇ ಕನ್ಫ್ಯೂಷನ್ ಬೇಡ. ಭಾಳ ಈಸಿಯೆಸ್ಟ್ ಪ್ರಾಬ್ಲಮ್. ದಿಸ್ ಪ್ರಾಬ್ಲಮ್ ಫಾರ್ 12 ಮಾರ್ಕ್ಸ್. ಓಕೆ, 12 ಮಾರ್ಕ್ಸ್ಗೆ ಪ್ರಾಬ್ಲಮ್ ಇರ್ತದೆ. ನಿಮಗೆ ಪ್ರತಿ ಬಾರಿ ರಿಪೀಟ್ ಆಗುವಂಥ ಪ್ರಾಬ್ಲಮ್ ಆಗಿದೆ. ಓಕೆ, ಅರ್ಥ ಆಯ್ತಲ್ಲ? ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.